ದೇವರಾಜು ಅರಸು ಅವರ ದಾಖಲೆ ಬ್ರೇಕ್ ಆಗಿದೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರಿತಾ ಇದ್ದಾರೆ. ಇವತ್ತಿಗೆ ಅರಸು ಅವರ ಒಂದು ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ, ಅಂದ್ರೆ ಅದನ್ನು ಸರಿಗಟ್ಟಿಬಿಟ್ಟಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಹಿಂದೆಂದೂ ಕೂಡ ಒಂದು ಹೆಚ್ಚಿನ ಅವಧಿಯ ಸಿಎಂ ಎನ್ನುವಂತಹ ಒಂದೇನು ದಾಖಲೆ ಇತ್ತು ಅರಸು ಅವರದು, ಅದನ್ನೇ ಈಗ ಮುರಿತಾ ಇದ್ದಾರೆ. ಇವತ್ತಿಗೆ ಅವರ ಒಂದು ದಾಖಲೆಯನ್ನು ಸರಿಕಟ್ಟಿದ್ದಾರೆ. ದೇವರಾಜ ಅರಸು ಅವರು ಈ ಹಿಂದೆ ಅತಿ ಹೆಚ್ಚಿನ ಅವಧಿಯವರೆಗೆ ಸಿಎಂ ಆಗಿ ಇದ್ರು. ಆದರೆ ಇಂದು ಆ ಒಂದು ದಿನ ಬಂದಿದೆ. ನಾಳೆ ಒಂದು ದಿನ ಅವರು ಸಿಎಂ ಆಗಿದ್ರೆ ಆ ದಾಖಲೆಯನ್ನು ಮುರಿತಾರೆ. ಅದು ಸಿಎಂ ಸಿದ್ದರಾಮಯ್ಯ ಅವರ ಒಂದು ಹೆಸರಿಗೆ ಹೋಗುತ್ತೆ. ದೇವರಾಜ ಅರಸು ಅವರು ಒಂದು ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ರು ಕರ್ನಾಟಕ ರಾಜ್ಯಕ್ಕೆ, ಜನತೆಗೆ ಈ ಹಿಂದೆ. ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಅವರ ಹಾದಿಯಲ್ಲಿನೇ ಸಾಕ್ತಾ ಇದ್ದಾರೆ. ಅವರೇ ನನಗೆ ಪ್ರೇರಣೆ ಅಂತ ಕೂಡ ಅನೇಕ ಬಾರಿ ಹೇಳಿದ್ರು. ಈಗ ಸಿಎಂ ಸಿದ್ದರಾಮಯ್ಯ ಅವರು ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯ ರಾಜಕೀಯ ಚರಿತ್ರೆ. ಇದು ಚರಿತ್ರೆಯಲ್ಲಿ ಉಳಿಯುತ್ತೆ ಈ ಒಂದು ವಿಚಾರ, ಈ ಒಂದು ಸಾಧನೆ. ಅತಿ ಹೆಚ್ಚು ಅವಧಿಯ ಸಿಎಂ ಎಂಬ ಹೆಗ್ಗಳಿಕೆ ಅಥವಾ ಹಣೆಪಟ್ಟಿ ಏನಿತ್ತು ಅದು ಒಂದೇ ಒಂದು ದಿನ ಬಾಕಿ ಇದೆ. ಈಗ ಸರಿಗಟ್ಟಿದ್ದಾರೆ. ನಾಳೆ ಒಂದು ದಿನ ಬಂದು ಬಿಟ್ರೆ ಮುಗಿದೋಯ್ತು. ಸಿಎಂ ಸಿದ್ದರಾಮಯ್ಯ ಅವರ ಹೆಸರು ಅಚ್ಚಿಯಾಗಿ ನಿಲ್ಲುತ್ತೆ, ಇತಿಹಾಸದ ಪುಟವನ್ನು ಸೇರುತ್ತೆ. ನಾಳೆ ದಾಖಲೆಯನ್ನು ಬರಿತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ರಾಜ್ಯ ರಾಜಕೀಯದಲ್ಲಿ ಟಗರು ಒಂದು ರೀತಿಯಲ್ಲಿ ಯಾರೆಲ್ಲ ಮಾತನಾಡಿದ್ರು, ಯಾರೆಲ್ಲ ಕೆಳಗೆ ಇಳಿತಾರೆ ಅಂತ ಹೇಳ್ತಾ ಇದ್ರು, ಅವರೆಲ್ಲರೂ ಕೂಡ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ, ನಾನೇ ಸಿಎಂ ನೋಡಿ ಅಂತ ಹೇಳಿ. ಯಾಕಂದರೆ ಈ ಹಿಂದೆ ದೇವರಾಜು ಅರಸು ಅವರು 2792 ದಿನ ಅಧಿಕಾರವನ್ನು ವಹಿಸಿದ್ರು. ಅದೇ ದಿನಗಳನ್ನು ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪೂರ್ಣಗೊಳಿಸಿದ್ದಾರೆ. ಇವರು ಕೂಡ 2792 ದಿನಗಳ ಕಾಲ ಸಿಎಂ ಆಗಿ ಅಧಿಕಾರದಲ್ಲಿದ್ದಾರೆ. ಇದು ಎರಡನೇ ಬಾರಿ. ಮೊದಲನೇ ಬಾರಿ 5 ವರ್ಷ ಅವರೇ ಇದ್ರು, ಈಗ ಎರಡನೇ ಬಾರಿ ಸಿಎಂ ಆಗಿದ್ದಾರೆ, ಅವರೇ ಮುಂದುವರಿತಾ ಇದ್ದಾರೆ. 2793 ದಿನ ಆದರೆ ಅವರು ದಾಖಲೆ ಮಾಡಿದಂತೇನೆ ಇವತ್ತು ಆ ದಾಖಲೆ ಸರಿಗಿಟ್ಟಿದ್ದಾರೆ. ಈ ಹಿಂದೆ ದೇವರಾಜ ಅರಸು ಅವರು ಕೂಡ ಸಿಎಂ ಆಗಿದ್ರು. ಸಿಎಂ ಹಾಕಿ ದೊಡ್ಡ ಸಾಧನೆಯನ್ನು ಮಾಡಿದ್ರು, ಅವರ ಹೆಸರಲ್ಲಿತ್ತು ಅತಿ ಹೆಚ್ಚಿನ ಅವಧಿಯ ಸಿಎಂ ಆಗಿದ್ರು ಅಂತ ಹೇಳಿ. ಈಗ ಇದೇ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಇಂದು ಈ ಸಾಧನೆಯನ್ನು ಸರಿಗಟ್ಟಿದ್ದಾರೆ. ನಾಳೆ ನಾಡಿನ ಸುದೀರ್ಘ ಅವಧಿಯ ಸಿಎಂ ಆಗಿ ಗೌರವವನ್ನು ಸ್ವೀಕರಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈಗಾಗಲೇ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ್ದಾರೆ ಎನ್ನುವಂತಹ ಕೀರ್ತಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗಿದೆ. ನೆಕ್ಸ್ಟ್ ಬರುವಂತಹ ಬಜೆಟ್ ಅನ್ನು ಕೂಡ ಅವರೇ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. 17ನೇ ಬಜೆಟ್, 16 ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಯಾರು ಕೂಡ ಅವರಷ್ಟು ಬಜೆಟ್ ಮಂಡನೆ ಮಾಡಿಲ್ಲ. ಈಗ ಯಾರು ಕೂಡ ಅವರಷ್ಟು ಅವಧಿಯ ಹೆಚ್ಚಿನ ಅವಧಿಯ ಸಿಎಂ ಆಗಿ ಇಲ್ಲ ಎನ್ನುವಂತಹ ವಿಚಾರ ಒಂದು ಇತಿಹಾಸ ಅವರು ಬರಿತಾ ಇದ್ದಾರೆ. ಅಹಿಂದ ನಾಯಕನಾಗಿ ಸಿಎಂ ಸಿದ್ದರಾಮಯ್ಯ ದೊಡ್ಡ ಮಟ್ಟದ ಒಂದು ಸಾಧನೆಯನ್ನು, ಈ ಸಾಧನೆಯ ಗರಿಯನ್ನ ಅವರ ತಲೆ ಮೇಲೆ ಕೂರಿಸ್ಕೊಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೆಳಗಿಳಿತಾರೆ, ಸ್ಥಾನವನ್ನು ಬಿಟ್ಟುಕೊಡ್ತಾರೆ, ನಾಯಕತ್ವ ಬದಲಾವಣೆ ಆಗುತ್ತೆ, ಇಷ್ಟೆಲ್ಲ ಗೊಂದಲದ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೂ ಕೂಡ ಸಿಎಂ ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಾ ಇದ್ರು, ಇಲ್ಲ ನಾನೇ ಸಿಎಂ ಆಗಿ ಮುಂದುವರಿತೀನಿ, ಹೈಕಮಾಂಡ್ ಹೇಳೋವರೆಗೂ ನಾನೇ ಇರ್ತೀನಿ ಅಂತ ಹೇಳ್ತಾ ಇದ್ರು ಸ್ಪಷ್ಟವಾಗಿ. ಎಲ್ಲೋ ಒಂದು ಕಡೆ ಅವರು ಅರಸು ಅವರ ದಾಖಲೆಯನ್ನು ಮುರಿತಾರೋ ಇಲ್ವೋ, ಎಲ್ಲೋ ಒಂದು ಕಡೆ ಕೈತಪ್ಪಿ ಹೋಗುತ್ತಾ ಎನ್ನುವಂತಹ ವಿಚಾರ ಕೂಡ ಇತ್ತು. ಆದರೆ ಅದು ಯಾವುದೇ ರೀತಿಯಾಗಿ ಕೈತಪ್ಪಲ್ಲ ಎನ್ನುವಂತಹ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ. ಇನ್ನು ಒಂದೇ ಒಂದು ದಿನ ಬಾಕಿ ಇದೆ. ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಯಾರೂ ಕೂಡ ಈ ಒಂದು ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಮಾಡಿದ್ರೂ ಕೂಡ ಸಾಕಷ್ಟು ವರ್ಷಗಳೇ ಬೇಕಾಗುತ್ತೆ. ಆ ರೀತಿಯಾದಂತಹ ಸಾಧನೆಯನ್ನು ಮಾಡ್ತಾ ಇರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು. ಈ ಹಿಂದೆ ಯಡಿಯೂರಪ್ಪ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಬಂಗಾರಪ್ಪ ಆಗಿರ್ಬೋದು, ಸಾಕಷ್ಟು ನಾಯಕರಿದ್ದಾರೆ, ಎಂ ಕೃಷ್ಣ, ಹೀಗೆ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ದೇವರಾಜು ಅರಸು ಅವರ ಒಂದು ಸಾಧನೆಯನ್ನು ಮುರಿಯೋಕ್ಕಾಗಲಿಲ್ಲ. ಆದರೆ ಈಗ ಈ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಇಡೀ ಸಂತಸದ ದಿನ ನಾಳೆ ಆಗಿರುತ್ತೆ. ಅದು ಕಾಂಗ್ರೆಸ್ಗೆ ಮತ್ತೆ ಯಾರು ಸಿಎಂ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸ್ತಾರೋ, ಅವರ ಕಡೆ ನಾಯಕರಿದ್ದಾರೋ, ಅವರ ಬಣದ ನಾಯಕರಾಗಿರ್ಬೋದು ಮತ್ತು ಅವರ ಕಾರ್ಯಕರ್ತರಾಗಿರ್ಬೋದು, ಅವರೆಲ್ಲರೂ ಕೂಡ ನಾಳೆ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾರೆ. ಅಹಿಂದ ಶಕ್ತಿಯನ್ನು ತೋರಿಸುವ ನಿರ್ಧಾರವನ್ನು ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಮೂಲಕ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಅವರ ಶಕ್ತಿ ಏನು ಅಂತ ತೋರಿಸ್ತಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಮಹತ್ತರವಾದಂತಹ ದಿನ. ಇಂದು ಕೂಡ ಅವರೇನು ಈ ಒಂದು ಸಾಧನೆಯನ್ನು ಮಾಡಿದ್ದಾರಲ್ಲ, ಅನೇಕ ಜನರು ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಇದು ರಾಜಕೀಯವಾಗಿ ಒಂದು ದೊಡ್ಡ ಸಾಧನೆ ಹೌದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ನಾಳೆ ಏನು ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಲ್ಲಿ ಹೋಗುವ ಸಾಧ್ಯತೆ ಇದೆ. ಅವರಿಗೆ ಗೌರವವನ್ನು ಕೂಡ ಕೊಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.